ಗೈಸ್, ನಿಮ್ಮಲ್ಲಿ ಒಂದಷ್ಟು ಜನ ಅಪರ್ಚುನಿಟಿ ಕಾರ್ಡ್ನ ತಗೊಂಡು ಜರ್ಮನಿಗೆ ಕೆಲಸ ಹುಡ್ಕೊಂಡು ಬರ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಕೆಲವೊಂದಷ್ಟು ಫ್ಯಾಕ್ಟ್ಗಳನ್ನ ಹೇಳ್ತೀನಿ, ಅದ್ರ ಮೇಲೆ ಯು ಟೇಕ್ ಯುವರ್ ಕಾಲ್. ನನ್ನ ಒಬ್ಬ ಜರ್ಮನ್ ಫ್ರೆಂಡು, ಅಂದರೆ ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಜರ್ಮನಿ, ಅವರಿಗೆ ಇಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ 1.5 ವರ್ಷ ಆಯಿತು. ಆ್ಯಂಡ್ ಅಪರ್ಚುನಿಟಿ ಕಾರ್ಡ್ ಮೇಲೆ ಬರಬೇಕು ಅಂತ ಅಂದ್ಕೊಂಡಿರೋರು ಮೋಸ್ಟ್ಲಿ ನಿಮಗೆ ಇಂಡಿಯಾದಲ್ಲಿ 5 to 7 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ. ಇದನ್ನೆಲ್ಲದನ್ನು ಬಿಟ್ಟು ಅಪರ್ಚುನಿಟಿ ಕಾರ್ಡ್ನ ನಂಬ್ಕೊಂಡು ಇಲ್ಲಿ ಕೆಲಸಕ್ಕೆ ಅಂತಂದೇಳಿ ಬಂದಾಗ ಬಂದಿದ್ದ ಕೂಡಲೇ ಹೊಸದ್ರಲ್ಲೇ ಕೆಲಸ ಸಿಕ್ತು ಅಂತಂದೇಳಂದ್ರೆ ಎವ್ರಿಥಿಂಗ್ ವಿಲ್ ಗೋ ಆಸ್ ಪ್ಲಾನ್ಡ್. ಬಟ್ ಇಫ್ ಇನ್ ಕೇಸ್ ಏನಾದರೂ ಡಿಲೇ ಆಯಿತು ಅಂತಂದೇಳಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಯು ಶುಡ್ ಬಿ ರೆಡಿ ಟು ಡೂ ಆಡ್ ಜಾಬ್ಸ್. ನನ್ನ ಪ್ರಕಾರ ಸ್ಟೂಡೆಂಟ್ ಆಗಿ ನೀವು ಬಂದು ಇಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಆಡ್ ಜಾಬ್ ಮಾಡೋದಕ್ಕೂ ಹಾಗೆ ಈ ಥರ ಅಪರ್ಚುನಿಟಿ ಕಾರ್ಡ್ ಮೇಲೆ ಬಂದಾಗ ಆಡ್ ಜಾಬ್ಸ್ನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಸ್ಟೂಡೆಂಟ್ ಆಗಿದ್ದಾಗ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತಂದೇಳಂದ್ರೆ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಅ ಡಿಗ್ರಿ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದೇಳಂದ್ರೆ, ಒಂದು ವೇಳೆ ನಿಮಗೆ ಏನಾದರೂ ಅಪರ್ಚುನಿಟಿ ಕಾರ್ಡ್ ಮೇಲೆ ಬರಬೇಕು ಅಂತಂದೇಳೆಲ್ಲ ಅಂದ್ಕೊಂಡಿರೋರು ಬೆಟರ್ ನೀವು ಜರ್ಮನ್ ಭಾಷೆನ ಕಲ್ತ್ಕೊಂಡು ಅಲ್ಲಿಂದಾನೇ ಇಲ್ಲಿ ಜರ್ಮನ್ ಬೇಸ್ಡ್ ಕಂಪ್ನೀಸ್ಗಳಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಕೆಲಸ ಅಂತಂದೇಳಿ ಕೈಯಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದರೆ ನಿಮ್ಮ ಲೈಫ್ ಕೂಡ ಸೆಕ್ಯೂರ್ಡ್ ಆಗಿರುತ್ತೆ ಅಂತಂದೇಳಿ ಅನ್ನೋದು ನನ್ನ ಭಾವನೆ. ಆ್ಯಂಡ್ ಬೈ ದ ವೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಮ್ಮ ಲೈಫಲ್ಲಿ ನಡೀಲಿ ಹೀಗಂತ ವಿಶ್ ಮಾಡ್ತಾ, ನಿಮ್ಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ಮರಿದೇ ನನ್ನ ಅಕೌಂಟ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋನಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.